ಸ್ನೇಹಿತರೆ ನಮಸ್ತೆ. ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲ್ಲಮಹಳ್ಳಿ. ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಭಾಳ ಪ್ರಭಾವಶಾಲಿಯಾಗಿ ಮಾತಾಡಿದ್ದಾರೆ. ಭಾಳ ಜನಕ್ಕೆ ಕನೆಕ್ಟ್ ಆಗೋ ರೀತಿ ಮಾತಾಡಿದ್ದಾರೆ. ಅವ್ರ ಮಾತುಗಳು ಭಾಳ ಯಾವಾಗಲೂ ಕೂಡ ಭಾಳ ಸ್ಪಷ್ಟವಾಗಿ, ಭಾಳ ನಿಖರವಾಗಿ, ಇದೇನಪ್ಪ ಇಷ್ಟೊಂದು ಚೆನ್ನಾಗಿ ಮಾತಾಡೋಂಥ ಮನುಷ್ಯ, ಇಷ್ಟೊಂದು ಅಂಕಿಅಂಶಗಳನ್ನು ಬಾಯಿ ತುದಿಲೇ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ಅಂತ ಭಾಳ ಖುಷಿ ಪಡ್ತಕ್ಕಂಥ ಭಾಳ ದೊಡ್ಡ ಪಡೆನೇ ಇದೆ. ಇಂಥ ಒಬ್ಬ ಮನುಷ್ಯ, ಇಂಥ ಒಬ್ಬ ಕೃಷ್ಣ ಬೈರೇಗೌಡ ಕರ್ನಾಟಕ ರಾಜ್ಯದ CM ಆಗಬೇಕು ಅನ್ನೋ ಧ್ವನಿ ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಅದಕ್ಕೆ ಕಾರಣ ಕೃಷ್ಣ ಬೈರೇಗೌಡರಿಗೆ ಇರತಕ್ಕಂಥ ಬದ್ಧತೆ, ಇರುವಂಥ ತಿಳುವಳಿಕೆ ಮತ್ತು ಅವರ ಮಾತಿನ ಚಾತುರ್ಯತೆ. ಒಂದು ಗಮನಿಸಬೇಕಾಗಿರೋದೇನು ಅಂತಂದರೆ, ಕೃಷ್ಣ ಬೈರೇಗೌಡರ ಮಾತಿನ ಚಾಕಚಕ್ಯತೆಯಲ್ಲಿ ಮರೆಯಾಗ್ತಿರ್ತಕ್ಕಂಥ ಸಂಗತಿಗಳೇನು ಅದನ್ನು ನೋಡಬೇಕಾಗತ್ತೆ. ಕೃಷ್ಣ ಬೈರೇಗೌಡರು ಭಾಳ ಒಳ್ಳೆಯ ಮನುಷ್ಯ, ಭ್ರಷ್ಟ ಅಲ್ಲ, ಮತ್ತೊಂದಲ್ಲ ಮಗದೊಂದಲ್ಲ ಅನ್ನೋ ಜೊತೆಗೆ ಈ ಸಮಯದಲ್ಲಿ ಕೃಷ್ಣ ಬೈರೇಗೌಡರು ತಮ್ಮ ಚಂದದ ಮಾತುಗಳಿಂದ ಏನು ಮರೆಮಾಚ್ತಾ ಇದ್ದಾರೆ, ಮೊದಲು ಅವ್ರು ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ, ಆಮೇಲೆ ಅದು ವಿಶ್ಲೇಷಣೆ ಮಾಡೋಣಂತೆ. ಏನಾದರೂ ಇವತ್ತು ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡಿ, ರೈತರ ಸಮಸ್ಯೆ ಮಾತಾಡಿ. ಈಗ ಏನಾಗ್ತಾ ಇದೆ, ನಮ್ಮ ಮೇಕೆದಾಟು ನೀರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡ್ದು ಅರ್ಜಿ ವಜಾ ಆಗಿದೆ. ಕೇಂದ್ರ ಸರ್ಕಾರದವರು ಕೂಡಲೇ ನಮಗೆ ಮೇಕೆದಾಟಿನಲ್ಲಿ ಅಣೆಕಟ್ಟೆ ಕಟ್ಟೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನಾ? ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು? ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಬರೀ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗೋಸ್ಕರ ಕೇಂದ್ರ ಸರ್ಕಾರದವರು 2019ರಿಂದ ಇವತ್ತವರೆಗೂ ಪೆಂಡಿಂಗ್ ಇಟ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಮಾಧ್ಯಮದಲ್ಲಿ? ಅಪ್ಪರ್ ಭದ್ರಾ ಯೋಜನೆಗೆ ಸೆಂಟ್ರಲ್ ಗವರ್ಮೆಂಟ್ 5,300 ಕೋಟಿ ಕೊಡಬೇಕು. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಪಾಸ್ ಆಗಿದೆ. 5,300 ಕೋಟಿಯಲ್ಲಿ 53 ಪೈಸಾ ಬಂದಿಲ್ಲ ರಾಜ್ಯಕ್ಕೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ? ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕರ್ನಾಟಕವನ್ನ ತುಳಿತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ಇದನ್ನ ಎಲ್ಲೋ ಒಂದು ಕಡೆ ಬಚ್ಚಿಡೋದಕ್ಕೋಸ್ಕರ ಇಶ್ಯೂಗಳನ್ನ ಡೈವರ್ಟ್ ಮಾಡಿ, ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಿ, ನಿಜವಾದಂತಹ ಹೊಟ್ಟೆಪಾಡಿನ ವಿಷಯಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಚರ್ಚೆಗಳು ಆಗ್ತಾ ಇದೆಯಾ? ಖಂಡಿತವಾಗಿ ಬಿಜೆಪಿ ಸಂಸದರಷ್ಟೇ ಅಲ್ಲ, ಇಡೀ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಬಾಯಿ ಕೈ ಎಲ್ಲ ಮುಚ್ಕೊಂಡು ಕೂತ್ಕೊಂಡು ಅನ್ಯಾಯ ಇವರಿಂದಾನೇ ಬಿಜೆಪಿಯಿಂದಾನೇ ಆಗ್ತಾ ಇದೆ. ನಾಳೆ ಆಗುತ್ತೋ ಬಿಡುತ್ತೋ ಕೆಲಸ, ಅಟ್ಲೀಸ್ಟ್ ಕರ್ನಾಟಕದ ಇಶ್ಯೂಗಳ ಪರವಾಗಿ ಧ್ವನಿ ಎತ್ತಬೇಕಲ್ಲ. ಇಲ್ಲಿ ಸುಮ್ಮನೆ ಹೋಗಿ ರೈತರ ಜೊತೆ ಅಲ್ಲಿ ಏನು ಬೀದಿಯಲ್ಲಿ ನಾಟಕ ಮಾಡ್ತಾರೆ. ಅದ್ರ ಬದಲಿಗೆ ಹೋಗಿ ಮಂಜೂರು ಮಾಡಿಸ್ಕೊಂಡು ಬರ್ಲಿ, ಡೆಲ್ಲಿಯಿಂದ ನಾಟಕ ಮಾಡೋದು ಬಿಡ್ಲಿ. ಇದಿಷ್ಟು ಕೃಷ್ಣ ಬೈರೇಗೌಡರು ಮಾತು. ಕೃಷ್ಣ ಬೈರೇಗೌಡರು ಏನು ಹೇಳಿದರೆ, ಮೇಕೆದಾಟು ಯೋಜನೆ ನಮ್ಮ ಪರವಾಗಿ ತೀರ್ಪು ಬಂದಿದೆ, ಮೇಕೆದಾಟು ಯೋಜನೆ ಕೈಗೊಳ್ಳೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಬಿಜೆಪಿಯವರು ಯಾಕೆ ಹೋಗಿ ಡೆಲ್ಲಿಲಿ ಕೂತ್ಕೊಂಡು ಬಿಜೆಪಿ ನಾಯಕರುಗಳ ಮೇಲೆ ಒತ್ತಡ ಏರಿ, ಸರ್ಕಾರದ ಮೇಲೆ ಒತ್ತಡ ಏರಿ ಮೇಕೆದಾಟು ಯೋಜನೆಗೆ ಯಾಕೆ ಕೈ ಹಾಕಬಾರ್ದು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಭಾಳ ಸೂಕ್ಷ್ಮ ಗಮನಿಸಬೇಕಾದ ವಿಚಾರ ಏನು ಅಂತಂದರೆ, ಇದು ನಿಜ ಕೂಡ. ಯಾಕೆಂದರೆ BJP ಸೆಂಟ್ರಲ್ ಗೌರ್ಮೆಂಟಲ್ಲಿ BJP ಗೌರ್ಮೆಂಟ್ ಇದ್ದಾಗ ಇಲ್ಲಿಯೇ BJP ನಾಯಕರುಗಳು ಒತ್ತಡ ಹೇರಬೇಕು, ಅವರು ಕೆಲಸ ಮಾಡಿಸ್ಕೋಬೇಕು ಅನ್ನೋದು ನಿಜ. ಆದರೆ ಮೇಕೆದಾಟು ಯೋಜನೆ ಮೂಲತಃ ಯಾರ ಕನಸಿನ ಕೂಸು? ಮೇಕೆದಾಟು ಯೋಜನೆ 1960ರಲ್ಲಿ ಇದ್ದ ಆಲೋಚನೆ ಶುರುವಾಗಿ ಇದು 1995 ತೀವ್ರ ಸ್ವರೂಪ ತಗೊಂಡು, ಆ ನಂತರದಲ್ಲಿ DK ಶಿವಕುಮಾರ್ ಅವರು ಕಳೆದ ಚುನಾವಣೆಯ ಸಮಯದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿಬರ್ತದೆ ಭಾಳ ದೊಡ್ಡದಾಗಿ. ಅದು ಚುನಾವಣೆ ಪೂರ್ವವಾಗಿ ಜನರನ್ನು ಸಂಘಟಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ಮುಖಾಂತರ DK ಶಿವಕುಮಾರ್ ಅವರಿಗೆ ಒಂದು ಹೊಸ ವರ್ಚಸ್ಸು ಬಂದಿದ್ದು ಕೂಡ ನಿಜ. ಅದಾದ ನಂತರ ಎಲೆಕ್ಷನ್ ಚುನಾವಣೆ ಗೆದ್ದ ನಂತರದಲ್ಲಿ DK ಶಿವಕುಮಾರ್ ಅವರು ಮತ್ತೆ ಜನಗಳ ಮಧ್ಯೆ ಹೋಗಿ ಮೇಕೆದಾಟು ಬಗ್ಗೆ ಮಾತಾಡಲೇ ಇಲ್ಲ. 6 ತಿಂಗಳಿಗೆ ಅಲ್ಲಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ ಬಿಟ್ಟರೆ ಮೇಕೆದಾಟು ಬಗ್ಗೆ ಮಾತಾಡಲಿಲ್ಲ. DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಲ್ಲ ಇಲ್ಲಿ ಕೃಷ್ಣ ಬೈರೇಗೌಡರು. ಇದು ಭಾಳ ಬುದ್ಧಿವಂತಿಕೆ ವಿಚಾರ ಇದು. DK ಶಿವಕುಮಾರ್ ಅವರೇ, ನಿಮ್ಮ ಜವಾಬ್ದಾರಿ ಏನು ಇದರಲ್ಲಿ ಅಂತ DK ಶಿವಕುಮಾರ್ ಅವ್ರನ್ನ ಕೃಷ್ಣ ಬೈರೇಗೌಡರು ಕೇಳಲ್ಲ. ಯಾರನ್ನು ಕೇಳ್ತಾರೆ? BJP ಅವ್ರನ್ನ ಕೇಳ್ತಿದ್ದಾರೆ, ನೀವು ಹೋಗಿ ಮಾಡಿಸ್ಕೊ ಬನ್ನಿ ಅಂತ. ಕೃಷ್ಣ ಬೈರೇಗೌಡರು, ನಿಮ್ಗೊಂದು ಪ್ರಶ್ನೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸೇ ಇದ್ದು ಅಲ್ಲೇನಾದರೂ ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಿದ್ರೆ ನೀವು ಹೋಗಿ ಅವ್ರ ಮೇಲೆ ಒತ್ತಡ ಏರಕ್ಕಾಗ್ತಿತ್ತ? ವಾಸ್ತವವಾಗಿ ಮಾತಾಡಿ. ಇದು ಈ ದೇಶದ ಚಿತ್ರಣ. ಯಾವ ರಾಜ್ಯ ನಾಯಕರು ಕೂಡ ಒಬ್ಬ ಕೇಂದ್ರ ನಾಯಕರ ಬಳಿ ಹೋಗಿ ಗಟ್ಟಿಯಾಗಿ ನಿಂತು ಇದನ್ನು ಮಾಡಿ ಅಂತ ಕೇಳುವ ಸ್ಥಿತಿಯಲ್ಲಿ ಯಾವ ರಾಜ್ಯ ನಾಯಕರುಗಳು ಕೂಡ ಇಲ್ಲ. ಅದಕ್ಕೆ BJP ಹೊರತಲ್ಲ, ಕಾಂಗ್ರೆಸ್ನ ನೀವು ಕೂಡ ಹೊರತಲ್ಲ. ಆದರೆ ನೀವು ಮಾತ್ರ ಮಾತಲ್ಲಿ ಏನು ಹೇಳ್ತಿದ್ದೀರಾ ಅಂತಂದರೆ, BJP ಅವ್ರ ಕೆಲಸ ಹೋಗಿ ಮಾಡ್ಕೊಂಬರಲಿ ಅಂತ ಹೇಳ್ತೀರಾ.
ಇದು ಸಾಧ್ಯವಾಗದ ಮಾತೊಂದು ಗೊತ್ತಿದ್ದು ಕೂಡ ನೀವು ಹೇಳ್ತಾ ಇದ್ದೀರಾ. ಆದರೂ ಜನ ಅದಕ್ಕೆ ಹೌದಲ್ವಾ, ಕೃಷ್ಣ ಬೈರೇಗೌಡರು ಹೇಳ್ತಾರೆ ಸತ್ಯ ಅಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ ಮೇಕೆದಾಟು ಯೋಜನೆ ಬಗ್ಗೆ ಭಾಳಷ್ಟು ಮಾತಾಡೋಕ್ಕಿದೆ. ಮೇಕೆದಾಟು ಯೋಜನೆ ಉದ್ದೇಶ ಏನು? ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು. ಮೊದಲನೇ ಬಾರಿಗೆ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಇದು ಒಂದು ವಿದ್ಯುತ್ ಉತ್ಪಾದನಾ ಘಟಕ ಆಗಬೇಕು ಅನ್ನೋ ರೀತಿಯಲ್ಲಿ ಶುರುವಾದಂಥ ಯೋಜನೆ. ಆನಂತರ ಏನಾಯಿತು, ಬೆಂಗಳೂರು ಬೆಳೀತಾ ಹೋದಂಗೆ ಯಾವಾಗ ಬೆಂಗಳೂರು 1.5 ಕೋಟಿ ಜನಸಂಖ್ಯೆ ಮೀರಕ್ಕೆ ಶುರುವಾಯಿತು, ಅಲ್ಲಿಗೆ ಕುಡಿಯೋ ನೀರಿನ ಬರ ಶುರುವಾಗೋಯ್ತು. ಹೆಂಗಿದ್ರು ಅಲ್ಲ ಪಕ್ಕದಲ್ಲೇ ಕಾವೇರಿ ನದಿ ಹರಿತಿದೆಯಲ್ಲ, ಅಲ್ಲಿಂದ ತಗೊಂಡೋಗಿ ಬೆಂಗಳೂರು ನದಿಗೆ ಕುಡಿಯೋಕೆ ನೀರು ಕೊಡೋಣ ಅನ್ನೋ ರೀತಿಯಲ್ಲಿ ನೀವು ಯೋಜನೆ ರೂಪಿಸಿದ್ರಿ. ಅದಕ್ಕೆ ಏನೇನು ನಾವು ಕಳ್ಕೊಬೇಕಾಗತ್ತೆ? ಒಂದು, ತಮಿಳುನಾಡು ಬಗ್ಗೆ ಆಮೇಲೆ ಮಾತಾಡೋಣಂತೆ. ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಇರ್ತಕ್ಕಂಥ ಕಾವೇರಿ ವಿವಾದದ ಬಗ್ಗೆ ಭಾಳ ದೊಡ್ಡ ಹಿನ್ನೆಲೆ ಇದೆ, ಅದು ಬೇಡ, ಅದನ್ನು ಮುಂದೆ ನೋಡೋಣಂತೆ. ಅದು ಸದ್ಯಕ್ಕೆ ಕರ್ನಾಟಕಕ್ಕೆ ಆಗ್ತಕ್ಕಂಥ ಸಮಸ್ಯೆ ಏನು? ಬೆಂಗಳೂರಿಗೆ ಕುಡಿಯೋ ನೀರಿಗೋಸ್ಕರ ನೀವು ಮೇಕೆದಾಟು ಯೋಜನೆಗೆ ಅಕ್ವೈರ್ ಮಾಡ್ತಕ್ಕಂಥ ಜಾಗ ಎಷ್ಟು? 4,900 ಚಿಲ್ಲರೆ ಹೆಕ್ಟೇರ್ ಜಾಗವನ್ನು ನೀವು ಅಕ್ವೈರ್ ಮಾಡಬೇಕು. ಅಂದರೆ 10,000 ಎಕರೆ ಜಾಗವನ್ನು ಅಕ್ವೈರ್ ಮಾಡ್ಕೊಬೇಕು. 10,000 ಎಕರೆ ಜಾಗನ ಅಕ್ವೈರ್ ಮಾಡೋದು ಅಂತಂದರೆ ತಮಾಷೆ ಮಾತಾಗೋಯ್ತಾ? ಅದರಲ್ಲೂ ಕೂಡ 90%ಗಿಂತ ಹೆಚ್ಚು ಕಾಡನ್ನು ನೀವು ಅಕ್ವೈರ್ ಮಾಡ್ಕೊಬೇಕು. ನಮಗೆ ಉದಾಹರಣೆ ಹೇಳೋದಾದರೆ ನಿಮಗೆ ಇದೆಷ್ಟು ಅಸಾಧ್ಯವಾದ್ದು ಮತ್ತು ಎಷ್ಟು ಕಷ್ಟಕರವಾದ್ದು ಮತ್ತು ಎಷ್ಟು ಜೀವ ವಿರೋಧಿ ಆದ್ದು ಅಂತ ಹೇಳೋದಕ್ಕೆ, ಕುಡಿಯೋ ನೀರಿನ ಹೆಚ್ಚಿದ ಈ ವಿಷಯದಲ್ಲಿ ನೀವು ಮಾಡಿದಂಥ ರಾಜಕೀಯವನ್ನು ಬೇರೆ ಇನ್ಯಾರೂ ಕೂಡ ಮಾಡಿಲ್ಲ. ಕುಡಿಯೋ ನೀರು ಬೇಕು ಅಂತೇಳಿ ನಮ್ಮ ಸಕಲೇಶ್ವರ ಭಾಗದಿಂದ ಸಾವಿರಾರು ಕೋಟಿ ವೆಚ್ಚ ಮಾಡಿ, ಸಾವಿರಾರು ಎಕರೆ ಕಾಡನ್ನು ನಾಶ ಮಾಡಿ ಎತ್ತಿನೊಳೆ ಪ್ರಾಜೆಕ್ಟ್ ಅಂತ ಶುರು ಮಾಡಿದ್ರಿ ನೀವು. ಬೆಂಗಳೂರಿಗೆ ಕುಡಿಯೋ ನೀರು ಬೇಕು ಅಂತೇಳಿ, ಕುಡಿಯೋ ನೀರಿಗೋಸ್ಕರ ನೀವು ಮಾಡ್ತಕ್ಕಂಥ ಬೆಂಗಳೂರು ಸಾಕೋದಕ್ಕೆ ಅಂತೇಳಿ, ಬೆಂಗಳೂರು ಅನ್ನೋ ಒಂದು ನಗರ ಸಾಕೋದಕ್ಕೆ ಅಂತೇಳಿ ಎಷ್ಟು ನಾಶ ಮಾಡ್ತಾ ಹೋಗ್ತೀರಿ ನೀವು. ಅದಕ್ಕೆ ನೀವೇನು ಹೇಳ್ತೀರಾ, ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟಲ್ಲಿ ನಮಗೆ ಗ್ರೀನ್ ಟ್ರಿಬ್ಯುನಲಲ್ಲಿ ಅಂದರೆ ಹಸಿರು ಪೀಠದಿಂದ ನಮಗೆ ಒಂದು ಪರವಾನಗಿ ಕೊಟ್ಬಿಟ್ರೆ ನಾವು ಕಾಡನ್ನು ಕಡಿದ್ಬಿಟ್ಟು ಹೊತ್ತಲಿಗೆ ನೀರು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ ನೀವು. ಅದನ್ನು ಯಾರು ಮಾಡಬೇಕು? BJP ಅವ್ರು ಮಾಡಬೇಕು, ಕೇಂದ್ರ ಸರ್ಕಾರದವರು ಅಂತ. ಆದರೆ ನಿಜಕ್ಕೂ ಕೂಡ ಟೆಕ್ನಿಕಲಿ ಇದು ಸಾಧ್ಯವಾದ 10,000 ಎಕರೆ ಜಾಗವನ್ನು ನಾವು ಕಬಳಿಸೋದಾದರೆ ಮತ್ತೆ ಹೊಸದಾಗಿ ಕಾಡನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಕೈಲಂತೂ ಅಸಾಧ್ಯ. ಯಾವ ಕಾರಣಕ್ಕೂ ಕೂಡ ಇತ್ತೀಚೆಗೆ ಹೊಸದಾಗಿ ಅರಣ್ಯ ಇಲಾಖೆಯಿಂದಾಗಿ ಯಾವುದೂ ಕೂಡ ಹೊಸದಾಗಿ ಅರಣ್ಯವನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳೇ ಇಲ್ಲ. ಈಗೇನಾದರೂ ಅರಣ್ಯವನ್ನು ಕಡಿದು ನಾಡನ್ನ ಪರಿವರ್ತಿಸಿ ಆ ನಾಡಿನಲ್ಲಿ ಮತ್ತು ನಗರಗಳನ್ನು ಪ್ರತಿಷ್ಠಾಪನೆ ಮಾಡೋದು ನಿಮ್ಮೆಲ್ಲರ ಉದ್ದೇಶ. ಇಷ್ಟೆಲ್ಲ ವಿಚಾರಗಳಿದ್ದೂ ಕೂಡ ನೀವೇನು ಮಾತಾಡ್ತೀರಾ ಅಂತಂದರೆ, ಇದು BJP ಅವರಿಂದ ಆಗದಿರೋ ಕೆಲಸ ನಾವು ಮಾಡ್ಕೊಬಂದಿದ್ದೀವಿ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗೋಗ್ಬಿಟ್ಟಿದೆ ಅಂತೇಳಿ. ತಮಿಳುನಾಡಿಗೆ ನಾವು ಕೊಡಬೇಕಾಗಿರೋದು ಎಷ್ಟು? 170 TMC ನೀರು ನಾವು ಕೊಡಬೇಕು. ಅವರಿಗೇನು ಆತಂಕ? ತಮಿಳುನಾಡು ಅವರಿಗೆ ಇವರೇನಾದ್ರು ಮೇಕೆದಾಟಲ್ಲಿ ಡ್ಯಾಮ್ ಮಾಡಿ ನಿಲ್ಸ್ಕೊಂಡ್ಬಿಟ್ರೆ ಎಷ್ಟು 60-65 TMC ನೀರನ್ನ ಸ್ಟೋರೇಜ್ ಮಾಡಬೇಕು ಅಂತ ಪ್ಲಾನ್ ಇದೆ ಮೇಕೆದಾಟಲ್ಲಿ. 65 TMC ಕಡಿಮೆ ಆಗೋಯ್ತು ಅಂದ್ರೆ ಅವ್ರಿಗೆ ಕೊಡಬೇಕಾದ್ರೆ 170 TMC ಅಷ್ಟು ಕಡಿಮೆ ಆಯಿತು ಅಂತಂದರೆ ತಮಿಳುನಾಡಿಗೆ ಸಮಸ್ಯೆ ಇರಲ್ವಾ? ಅದನ್ನು ಕೂತು ಜನಗಳಿಗೆ ಅಭಿಪ್ರಾಯಕ್ಕೆ ಬಿಟ್ಟು ಚರ್ಚೆ ಮಾಡೋ ವಿಚಾರ ಅವ್ಯಾವುದೂ ಮಾಡಿಲ್ಲ. ನೀವೇನು ಹೇಳ್ತೀರ? ಜಾರು ಹೇಳಿಕೆ ಅಂತಾರಲ್ಲ, ಆ ಥರ ಬೀಸು ಹೇಳಿಕೆ ಕೊಟ್ಬಿಟ್ಟಿದ್ದೀರ. ಎರಡನೇದಾಗಿ ಭಾಳ ಮುಖ್ಯವಾಗಿ ಯಾವ ವಿಚಾರಕ್ಕೆ ಈ ವಿಚಾರ ಮಾಡಿದ್ದು ನೀವು? CM DCM ಅನ್ನೋ ವಿಚಾರಕ್ಕೆ ಕಳೆದ 6 ತಿಂಗಳಿಂದ ಈ ಚರ್ಚೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ CM ಯಾರು, DK ಶಿವಕುಮಾರ್ CM ಆಗಬೇಕು ಅಂತ. ಅದನ್ನು ಯಾರ ಮೇಲೆ ಹಾಕಿದ್ದೀರ ನೀವು? ಮಾಧ್ಯಮಗಳೇ ಹುಟ್ಟು ಹಾಕಿದ್ದಿದ್ದು ಅಂತ. ಅದಕ್ಕೆ ತಕ್ಕನಾಗಿ ಇವತ್ತು ಬೆಳಿಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಟಿಫನ್ ಮಾಡ್ತಾ, ನಾವು ಒಟ್ಟಿಗೆ ಇದ್ದೀವಿ, ನಮ್ಮಲ್ಲಿ ಡಿಸ್ಪ್ಯೂಟ್ ಇಲ್ಲ ಅಂತೇಳಿ ಅವತಾರ ತೋರಿಸ್ತಾ ಇದ್ದಾರೆ. ಇದೆಲ್ಲ ಎಲ್ಲಿಗೋಗಿ ನಿಲ್ಲುತ್ತೆ? ನೀವೇ ಸುದ್ದಿ ಹುಟ್ಟಾಕ್ತೀರಾ, ಆಮೇಲೆ ಆ ಸುದ್ದಿ ಹುಟ್ಟಾಕಿದ್ದು ನಾವಲ್ಲ, ಮಾಧ್ಯಮಗಳು ಸುದ್ದಿ ಹುಟ್ಟಾಕಿದ್ದು ಅಂತ ಹೇಳ್ತಿದ್ದಾರೆ. 10 ಜನ 20 ಜನ ದಿವಸ ಹೋಗಿ ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದ್ದೇನು, ರಾಹುಲ್ ಗಾಂಧಿ ಭೇಟಿ ಮಾಡಿದ್ದೇನು, ಸಿದ್ದರಾಮಯ್ಯನ ಪರವಾಗಿ ಹೇಳಿಕೆ ಕೊಟ್ಟಿದ್ದೇನು, DK ಶಿವಕುಮಾರ್ ಪರವಾಗಿ ಹೇಳಿಕೆ ಕೊಟ್ಟಿದ್ದೇನು, ಇವೆಲ್ಲ ಸುಳ್ಳು ಆಗಾರೆ. ಯಾಕೆ ಸುಮ್ಮನೆ ಮಾಧ್ಯಮದಲ್ಲಿ ನೀವು ಎತ್ತಾಗ್ತಿರೋದನ್ನ? ಇಡೀ ಅಷ್ಟು 6 ತಿಂಗಳಿಂದ ಅಭಿವೃದ್ಧಿ ವಿಚಾರನ ಸೈಡಿಗೆ ಹಾಕಿದ್ದು BJP ಅವರಲ್ಲ. ನಿಜಕ್ಕೂ ಕೂಡ ಹೇಳಲೇಬೇಕು ಅಂತಂದರೆ ಇದೆಲ್ಲ ವೈಫಲ್ಯ ನಿಮ್ಮ ಕಾಂಗ್ರೆಸ್ ಸರ್ಕಾರದ್ದೇನೆ. ಇದನ್ನು ನೀವು ಒಪ್ಕೋಬೇಕಾಗತ್ತೆ. ಇದರ ನಡುವೆ ಕೂಡ ನಿಮ್ಮ ಈ ಸ್ಪಷ್ಟ ಮಾತುಗಳು, ನಿಮ್ಮ ತಿಳುವಳಿಕೆಯ ಮಾತುಗಳು, ನಿಮ್ಮ ಅಪಾರವಾದ ಜ್ಞಾನ ಸದ್ಬಳಕೆ ಆಗಲಿ, ಜನಗಳನ್ನು ಸರಿದಾರಿಗೆ ತರತಕ್ಕಂಥ ಕೆಲಸ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.